ಕಡ್ಡಾಯವಾಗಿ ದೌರ್ಜನ್ಯ ಮಾಡಿ ಜಿಲ್ಲಾ ಪೊಲೀಸ್ ತಂಡ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ವ್ಯಾನ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದೆ. ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಭಾಯಿಸಿದ ರೀತಿ ಇದೆಯಲ್ಲ, ಬಾಬಾ ಸಾಹೇಬ್ರಿಗೆ ಮಾಡಿದ ಅವಮಾನ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಅವ್ರದೇ ಆದಂಥ ತೀರ್ಮಾನಗಳನ್ನು ತೆಗೆದುಕೊಂಡು ಈ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ನ್ಯಾಯವಾಗಿ ಹೋರಾಟ ಮಾಡೋದನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತದೆ. ಗೋಮುಗಲಿಗೆ ಎಬ್ಬಿಸಿರೋದನ್ನ ಮನೆ ಪೊಲೀಸರ ಮುಖಾಂತರ ಹತ್ತಿಕ್ಕಿದಿರಿ, ಇದು ಖಂಡನೀಯ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಅಹಿಂದ ವರ್ಗದ ನಾಯಕ, ನಾನೇ ದಲಿತ ಅಂತ ನೀವು ಎದೆ ತಟ್ಕೊಂಡು ಹೇಳ್ಕೊಳಕ್ಕಾಗಲ್ಲ. ನಾವು ಈ ಸರ್ಕಾರವನ್ನ ಗೆಲ್ಲಿಸಿದವರು, ಕೋಮುವಾದಿಗಳನ್ನು ಸೋಲಿಸಿರೋರು, ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಇರಬೇಕಂತ ಬಯಸಿರೋರು, ನಮ್ಮನ್ನ ನ್ಯಾಯವಾಗಿ ಕೇಳಬೇಕಾದಂತ ಒಳ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ, ಅದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮತ್ತು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತ ಆಡಳಿತ ಯಂತ್ರಾಂಗವನ್ನೇ ಮೀಸಲಾತಿಯನ್ನೇ ಉಡುಮೇಲೆ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಿರುವಂತ ವಿರುದ್ಧವಾಗಿ ನಮ್ಮ ಹೋರಾಟ ನಡೀತಾ ಇದ್ದಾಗಲಿ ನಿಮ್ಮ ಸರ್ಕಾರದ ಅಲ್ಲ, ಸಿದ್ದರಾಮಯ್ಯ ಸರ್ಕಾರನೂ ವಿರುದ್ಧನೂ ಅಲ್ಲ. ಯಾಕಂದ್ರೆ ಕೋಮುವಾದಿಗಳು ಎಂದಿಗೂ ಬರಬಾರ್ದಂತ ಬಯಸ್ತಿರ್ತಕ್ಕಂಥ ನಮ್ಮ ಮನಸ್ಸುಗಳು, ಅಂತದ್ರಲ್ಲಿ ನ್ಯಾಯವಾಗಿ ಕೇಳಬೇಕಂತೇಳಿ ಮೈಸೂರು ಜಿಲ್ಲೆ ವರ್ಣಕ್ಷೇತ್ರ ಸಿದ್ದರಾಮಯ್ಯ ಗ್ರಾಮಕ್ಕೆ ನಾವು ಶಾಂತಿಯುತ ಹೋರಾಟ ಮಾಡಬೇಕು ಮತ್ತು ಪಾದಯಾತ್ರೆ ಅಂಬೇಡ್ಕರ್ ಪರಿವೆ ನಿರ್ಮಾಣ ಮಾಡ್ತಾ ಬಂದಿದ್ದೀವಿ. ಆ ಒಂದು ವಿಷಯಕ್ಕೆ ಶಾಂತಿಯುತ ಹೋರಾಟ ಮಾಡೋದನ್ನ ಕಡ್ಡಾಯವಾಗಿ ದೌರ್ಜನ್ಯ ಮಾಡಿ ಜಿಲ್ಲಾ ಪೊಲೀಸ್ ತಂಡ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ವ್ಯಾನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನಮಗಾಗಿ ಜೈಲು ಕಟ್ಸಕ್ ನಡೀತೀರಾ? ನಮಗಾಗಿ ಜೈಲು ಕಟ್ಸಕ್ ನಡೀತೀರಾ? ನಮಗಾಗಿ ಇಡೀ ರಾಜ್ಯದ ಒಳ ಮೀಸಲಾತಿ ಹೋರಾಟಗಾರರು ಏನಿದಾರಲ್ಲ, ಇಡೀ ಸಮುದಾಯದ ಮೇಲೆ ಕೇಸ್ ಹಾಕಿ ನಡೀತೀರಾ? ಎಲ್ಲವೂ ನಾವು ರೆಡಿ ಇದೀವಿ. ನೀವು ಎಲ್ಲಿ ತಗೊಂಡು ಹೋಗಿರ್ತೀರಿ ಅಲ್ಲಿ ರೆಡಿ ಇದೀವಿ ನಾವು. ಯಾಕಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಶುಗರ್ ಪೇಷಂಟ್ಗಳು ಮತ್ತು ಹಾರ್ಟ್ ವೀಕ್ ಇರೋರು ಎಲ್ಲರೂ ಇದೀವಿ, ಪೇಷಂಟ್ಗಳಾಗಿದ್ದಾರೆ. ಕಣ್ಣು ಕಾಣಂತ ಸ್ಥಿತಿಯಲ್ಲಿ ಕೂಡ ಆದ್ರೂ ನನ್ನ ಕರ್ಕೊಂಡು ಹೋಗ್ತಾ ಇದಾರೆ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ. ಇಂಥ ಸ್ಥಿತಿಯಲ್ಲಿ ನನಗೆ ನಾಳೆ 13 ತಾರೀಕಿಗೆ ನನಗೆ ಕಣ್ಣು ಆಪರೇಷನ್ಗೆ ಡಾಕ್ಟರ್ ಡೇಟ್ ಕೊಟ್ಟಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕು, ನಮ್ಮವರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಆ ಒಂದು ಉದ್ದೇಶ ಇಟ್ಟುಕೊಂಡು ಈ ಜಿಲ್ಲೆಗೆ ಬಂದಿದ್ದೀವಿ. ನಮ್ಮನ್ನ ನ್ಯಾಯವಾಗಿ ಹೋರಾಟ ಮಾಡೋದನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಗೋಮುಗಲಿಗೆ ಎಬ್ಬಿಸಿರೋದನ್ನ ಮನೆ ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮನ್ನ ಶಾಂತಿಯುತವಾಗಿ ಹೋರಾಟ ಮಾಡುವಂತ ಜನರನ್ನ ರಕ್ಷಣೆ ಕೊಡಬಹುದಾದಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿ ತಂಡ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ಈ ಅನ್ಯಾಯದ ವಿರುದ್ಧ ನಾವು ಖಂಡಿಸ್ತಾ ಇದೀವಿ. ನ್ಯಾಯವಾಗಿ ಕೊಡಬೇಕಾದಂತ ರಕ್ಷಣೆಯನ್ನ ಪೊಲೀಸ್ ಇಲಾಖೆಗೆ ನಾವು ಖಂಡಿಸ್ತಾ ಇದೀವಿ. ಜೈ ಹಿಂದ್. ಒಳ ಮೀಸಲಾತಿ ಹೋರಾಟಗಾರರು 100 ಜನ ಇಲ್ಲಿಗೆ ಆಗಮಿಸಿದ್ರು. ಆಗ ಸ್ಥಳೀಯವಾಗಿ ನಿಮ್ಮ ಸಹಕಾರಗಳು ಬೇಕು ಅಂತ ಹೇಳಿ ಎಲ್ಲ ಗ್ರಾಮಗಳಿಗೆ ವಿಸಿಟ್ ಕೊಟ್ಟಿದ್ದರು. ಆ ಪ್ರಕಾರ ಗ್ರಾಮದ ಜನತೆ ಅವ್ರಿಗೆ ಹೋರಾಟಗಾರರಿಗೆ ಬೆಂಬಲ ನೀಡಲಿಕ್ಕೆ ಬಂದಿದ್ದಾರೆ. ಆ ಹೋರಾಟ ಒಳ ಮೀಸಲಾತಿ ಹೋರಾಟ ಪೂರ ಪ್ರಮಾಣದಲ್ಲಿ ಆಗಬೇಕು ಅನ್ನೋ ಸದುದ್ದೇಶನ ಇಟ್ಟುಕೊಂಡು ನಮ್ಮ ಹೋರಾಟಗಾರರು ಬೆಂಬಿಡದೆ ಹೋರಾಟ ಮಾಡ್ಕೊಬರ್ತಾ ಇದ್ದಾರೆ. ಈಗ ಅನೇಕ ಆದೇಶಗಳಾಗಿದೆ. ಸುಪ್ರೀಂ ಕೋರ್ಟು ನಾಗಮೋಹನ್ ದಾಸ್ದು ಆದೇಶ, ವರದಿ, ಸದಾಶಿವ ಆಯೋಗ ವರದಿ, ಮತ್ತು ಅಸೆಂಬ್ಲಿಯಲ್ಲಿ ತೆಗೆದುಕೊಂಡ ತೀರ್ಮಾನ ಎಲ್ಲ ವಿಭಾಗದಲ್ಲೂ ಅನುಕೂಲ ಆಗೋಂಥ ಪರಿಸ್ಥಿತಿ ಇಲ್ಲ ಅಂತ ನಮ್ಮ ಹೋರಾಟಗಾರರ ಒಂದು ಆಲೋಚನೆ. ಸರ್ಕಾರದ ಮೀಸಲಾತಿಯಲ್ಲಿ ಸವಲತ್ತನ್ನು ಕೊಡ್ತಿದೆಯೋ ಈ ಜನರ ಬದುಕಿಗೋಸ್ಕರ ಅಷ್ಟು ಕೂಡ ಪೂರ ಪ್ರಮಾಣದಲ್ಲಿ ಕಲ್ಪಿಸಬೇಕು. ಒಂದು ಕೊಟ್ಟು ಇನ್ನೊಂದನ್ನು ಬಿಡೋದು, ಅದು ಯಾವ ಕಾರಣಕ್ಕಾಗಿ ಈ ಥರ ವಂಚನೆ ಆಗ್ತಿದೆ? ಕೆಲವು ಮಂದಿನ ಅನುಕೂಲಕ್ಕೆ ತಕ್ಕಂಥ ಈ ಒಂದು ಮೀಸಲಾತಿ ಸೌಲಭ್ಯ ಆಗ್ತಿದೆ. ಆದರೆ ನಿಜವಾಗಿ ನೊಂದಿರ್ತಂಥ ಎಡಗೈ ಸಮಾಜದ ಮಾದಿಗರು ಈ ಸೌಲಭ್ಯದಿಂದ ತಳತಳಾಂತರದಿಂದ ನೋವು ಅನುಭವಿಸ್ಕೊ ಬಂದಿದ್ದಾರೆ, ವಂಚಿತರಾಗಿದ್ದಾರೆ. ಇನ್ನು ಮುಂದೆ ಆಗಬಾರ್ದು. ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ನೇತೃತ್ವಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಮಾಡಿದ್ವಿ. ಇರೋ ಅಂಥ ಜನಗಳಿಗೂ ಇದು ಗೊತ್ತಾಗಬೇಕು.
ಜೊತೆಗೆ ಮುಂದೆ ನಾವು ಸಾಗದಂಥ ಹಾದಿಗಳಲ್ಲಿ ಸಿಕ್ಕಂಥ ಹಳ್ಳಿಗಳಿಗೂ ಗೊತ್ತಾಗಬೇಕು ಈ ಸಮಾಜದವರ ಸ್ಥಿತಿಗತಿ ಏನಿದ್ದು ಅಂತ, ಅಥವಾ ಇವರ ಸತ್ಯ ಅಸತ್ಯಗಳೇನಿದ್ದು ಅನ್ನೋದನ್ನ ಪರಿಶೀಲಿಸಿ ಆದರೂ ಮಾನ್ಯ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರಲಿ, ಮಾನ್ಯ ಮಾದೇವಪ್ಪನವ್ರ ಗಮನಕ್ಕೆ ತರಲಿ, ಈ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನು ಪೊಲೀಸರ ಮುಖಾಂತರ ಹತ್ತಿಕ್ಕಿದ್ದೀರಿ, ಇದು ಖಂಡನೀಯ. ಈ ಒಂದು ಹತ್ತಿಕ್ಕಿರ್ತಕ್ಕಂಥ ವಿಚಾರವಾಗಿ ನಾವಂತೂ ಜಗ್ಗದೂ ಇಲ್ಲ, ಬಗ್ಗದೂ ಇಲ್ಲ, ಎದುರದೂ ಇಲ್ಲ. ಈ ಸಮಾಜ ನಾವು ಸಾಯಕ್ಕೂ ಸಿದ್ಧವಾಗಿರೋರು. ಆನಂದ್ ಕುಮಾರ್ ಅಂತ ಹೇಳಿ ನಾನು ಒಳ ಮೀಸಲಾತಿ ಹೋರಾಟಗಾರನಿದ್ದೇನೆ. ಕಳೆದ ಒಂದು 5-6 ದಿನದಿಂದ ಸಾಂವಿಧಾನಿಕವಾದ ಈ ಒಂದು ಮೀಸಲಾತಿ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನ್ಯಾಯಯುತವಾಗಿ ಏನು ಕಾಲ್ನಡಿಗೆ ಜಾಥಾ ಹಾಗೆಯೇ ಒಂದು ಸಮಾವೇಶ ಸೇರಬೇಕು ಅನ್ನುವಂಥ ಒಂದು ಜಾಗೃತ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬರ ಪರಿನಿಬ್ಬಾಣೆ ದಿನ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಈ ಸರ್ಕಾರದವರು ನಿಭಾಯಿಸಿದ ರೀತಿ ಇದೆಯಲ್ಲ, ಬಾಬಾ ಸಾಹೇಬ್ರಿಗೆ ಮಾಡಿದ ಅವಮಾನ ಅಂತೇಳಿ ನಾನಾದರೂ ಭಾವಿಸ್ತೇನೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಏನು ಸುಪ್ರೀಂ ಕೋರ್ಟು ಆದೇಶ ನೀಡಿತು, ಆ ಆದೇಶ ಪ್ರಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅನ್ನೋಂಥ ಉದ್ದೇಶನ ಇಟ್ಟುಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಅದೇ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಜಾರಿ ಮಾಡಬೇಕು ಒಳ ಮೀಸಲಾತಿ ಅಂತ ನಾವು ಹೋರಾಟ ಮಾಡಿದಾಗ ಒತ್ತಾಯಪೂರ್ವಕವಾಗಿ ಅವರು ಇಲ್ಲ ದತ್ತಾಂಶ ಕಾರಣ ಒಡ್ಡಿ ಮುಂದಕ್ಕೆ ತಳ್ಳಿದರು. ಆ ದತ್ತಾಂಶ ತೆಗೆದುಕೊಳ್ಳೋಕ್ಕಾಗಿಯೇ ನಾಗಮೋಹನ್ ದಾಸ್ ಅವರ ವರದಿಯನ್ನು ನೇಮಿಸಿದರು. ನಾಗಮೋಹನ್ ದಾಸ್ ಅವರ ವರದಿ ಭಾಳ ಸ್ಪಷ್ಟವಾಗಿ ವರದಿ ನೀಡಿತ್ತು. ಆ ವರದಿಯನ್ನು ಕೂಡ ಅವರು ಧಿಕ್ಕರಿಸಿ ಅವರದೇ ಆದಂಥ ತೀರ್ಮಾನಗಳನ್ನು ತೆಗೆದುಕೊಂಡು ಈ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಆ ಗೊಂದಲಗಳನ್ನು ಸರಿಪಡಿಸಬೇಕು, ಮಾದಿಗರ ಮೇಲೆ ದೌರ್ಜನ್ಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ನೀವೇನೇ ತೀರ್ಮಾನ ಮಾಡಿದ್ರು ನೀವಿನ್ನ ಇರೋದು 2.5 ವರ್ಷ ಅಷ್ಟೇ. ಮತ್ತೆ ನಮ್ಮ ಮನೆ ಬಾಗಿಲು ಬಂದೇ ಬರ್ತೀರ. ನೀವು ಮನೆ ಬಾಗಿಲು ಬಂದಾಗ ನಿಮಗೆ ಸರಿಯಾಗಿ ಮಾಡಿದ್ರು ತಕ್ಕ ಪಾಠ ಕಲಿಸ್ತಾರೆ. ನಿಮ್ಮನ್ನು ಮನೆ ಕಳಿಸುವಂಥ ಕೆಲಸ ಹಿಂದೆ ಏನಾಗಿತ್ತು ಅದೇ ರೀತಿ ಮುಂದಿನ ದಿನಗಳಲ್ಲೂ ಮಾಡ್ತಾರೆ ಅಂತ ಎಚ್ಚರಿಕೆ ಕೊಡ್ತಾ, ಪಾದಯಾತ್ರೆ ಅದು ನಿಲ್ಲಲ್ಲ. ನೀವು ಎಷ್ಟು ಹೊತ್ತು ಪೊಲೀಸ್ನವ್ರ ಮೂಲಕ ನಮ್ಮನ್ನು ಕೂಡಾಕಿದ್ರೂ ನೀವು ಹೊರಗಡೆ ಬಿಡಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.